ನಿನ್ನೆ ನಾವು ಮಾಧ್ಯಮದ ನೋಡಿದ ಭಾಳ ಅಂದ್ರೆ ಭಾಳ ಬೇಜಾರಾಯಿತು. ಯಾಕಂದರೆ ನಿನ್ನೆ ವರಲಕ್ಷ್ಮಿ ಹಬ್ಬ ಇತ್ತು. ಅಂಥ ಸಂದರ್ಭದಲ್ಲಿ ಅಂಥ ಘಟನೆ ಆಗಬಾರ್ದಾಗಿತ್ತು. ಈಗೇನೋ ಈಗೊಂದು ಹೇಳಿ ಪಾರಾಗಕ್ಕೆ ನಾವೇನೋ ಹೇಳ್ತೀವಿ, ಆ ಕೋರ್ಟ್ ಆದೇಶ ಆಗಿದೆ, ಅದಾಗಿದೆ, ಇದಾಗಿದೆ ಅಂತ. ಕೋರ್ಟಿಗೆ ಹೋಗಿ ಬಿಟ್ಟಿದ್ದೇ ನಾವು ಫಸ್ಟ್ ತಪ್ಪು. ಯಾಕಂದರೆ ನಾವು ಅದ್ರ ಬಗ್ಗೆ ಮೊದಲೇ ಇದು ಈ ಥರ ಘಟನೆ ಆಗ್ತಂತ ಯಾರೂ ಯೋಚನೆನೂ ಮಾಡಿದ್ದಿಲ್ಲ. ನಿಜಕ್ಕೂ ಭಾಳ ಇದು ದುಃಖದ ಸಂಗತಿ. ಯಾಕಂದ್ರೆ ವಿಷ್ಣುವರ್ಧನ್ ಸರ್ ಅಂದ್ರೆ ಕರ್ನಾಟಕದ ಒಂದು ಕಣ್ಣಿದ್ದಂಗೆ. ಅಷ್ಟೊಂದು ಅದ್ಭುತವಾಗಿ ನಟನೆ ಮಾಡಿ ನಮ್ಮೆಲ್ಲರಿಗೂ ಮನೋರಂಜಿಸಿ ಒಳ್ಳೆ ಮೆಸೇಜ್ ಕೊಟ್ಟು ಭಾಳ ಅದ್ಭುತವಾದಂಥ ಅವ್ರ ಅಭಿಮಾನಿ ಬಳಗನೂ ಇದೆ. ಅಂಥ ಸಂದರ್ಭದಲ್ಲಿ ನಿನ್ನೆ ಘಟನೆ ನೋಡಿ ನಿಜಕ್ಕೂ ನಾವೆಲ್ಲರೂ ತಲೆ ತೆಗ್ಸಂತ, ಅವ್ರ ಅಭಿಮಾನಿಗಳು ಎಲ್ಲರೂ ತಲೆ ತೆಗ್ಸಂತ ಒಂದು ಸಂಗತಿ ಆಗಿದೆ. ಇರಲಿ, ಏನೋ ಒಂದು ಆಗ್ತಿರ್ತಾವೆ, ಇಲ್ಲ ಅಂತಲ್ಲ, ಬಟ್ ಆ ಜಾಗದವರು ಸ್ವಲ್ಪ ದೊಡ್ಡ ಮನಸ್ಸು ಮಾಡಬೇಕಾಗಿತ್ತು ಅಂತ ನಮ್ಮ ಆಸೆ. ಯಾಕಂದ್ರೆ ಮುಂಚೆನೇ ಈ ಥರ ಆಗಿತ್ತ ಯಾರಿಗಾರು ಗೊತ್ತಿದ್ರೆ ಸಾಕಷ್ಟು ಜಾಗಗಳಿದ್ವು. ಆದರೂ ಆಯಿತು, ನಾವು ಸರ್ಕಾರದವರು ಎಲ್ಲಿಯೋ ಹಿಡಿಯುತ್ತೇವೆ. ಈಗ ಹಲವಾರು ಸಂದರ್ಭದಲ್ಲಿ ಇದ್ರ ಬಗ್ಗೆ ಬಂದಾಗ ಸರ್ಕಾರವನ್ನು, ನಾನು ಹೇಳ್ತಿರೋ ಕಾಂಗ್ರೆಸ್ ಸರ್ಕಾರ ಅಂತ ಅಷ್ಟೇ ಅಲ್ಲ, ನಮ್ಮ BJP ಸರ್ಕಾರ ಆದಿಯಾಗಿ ಎಲ್ಲನೂ ಹೇಳ್ತೇನೆ, ನಾವು ಇದರಲ್ಲಿ ಹಿಡಿಯುತ್ತೇವೆ. ನಾವು ಮುಂದೆ ಬಂದು ಇದರಲ್ಲಿ ಯಾರಾದರೂ ಒಂದು ಲೀಡರ್ಶಿಪ್ ತಗೊಂಡು ಈ ಸಮಸ್ಯೆನ ಬಗೆಹರಿಸಿದ್ರಂತಂದ್ರೆ ಅಭಿಮಾನಿಗಳಿಗೆ ಇಷ್ಟು ನೋವು ಆಗ್ತಿದಲ್ಲ, ನಿಜಕ್ಕೂ ಭಾಳ ನೋವಿನ ಸಂಗತಿ. ನಮ್ಗೆಲ್ಲರ ಮನಸ್ಸಿಗೂ ಭಾಳ ತ್ರಾಸಾಗಿದೆ. ಅಲ್ಲ ಸರ್, ಇದು ಯಾಕಂದ್ರೆ ಅಭಿಮಾನಿಗಳು ಪಾಪ ಅಭಿಮಾನಿಗಳ ಆಸೆ ಇದ್ದೇ ಇರ್ತದೆ. ಇದು ಅಭಿಮಾನಿಗಳಿಗೆ ಎಲ್ಲ ಮೀರಿ ಹೋಗಿದೆ. ಯಾರಾದರೂ ಒಬ್ಬ ಜನಪ್ರತಿನಿಧಿಗಳು, ಸರ್ಕಾರದವರು ಮಧ್ಯವಸ್ಥಿಕೆ ವಹಿಸಿ, ಫಿಲಿಂ ಚೇಂಬರ್ ಅವರು ಮಧ್ಯವಸ್ಥಿಕೆ ವಹಿಸಿ ಇದು ಸಮಸ್ಯೆನ ಬಗೆಹರಿಸಂತ ಕೆಲಸ. ಯಾಕಂದ್ರೆ ಕೋರ್ಟ್ನಲ್ಲಿದೆ, ಕೋರ್ಟಲ್ಲಿ ಇದ್ಮೇಲೆ ಕೋರ್ಟ್ ಆದೇಶ ನಾವೆಲ್ಲರೂ ತಲೆ ಬಾಗಿಸ್ಬೇಕಾಗ್ತದೆ. ಆದ್ರೆ ಕೋರ್ಟಿಗೆ ಹೋಗೋದನ್ನ ಬಿಟ್ಟಿದ್ದೇ ನಾವು ತಪ್ಪು. ಆ ಜಾಗದವರು ಅವ್ರ ಎಲ್ಲರ ಜೊತೆಗೆ ಮಾತಾಡಿ ಈ ಸಮಸ್ಯೆನ ಒಂದು ಹಂತಕ್ಕೆ ತಂದ್ರೆ ಬಹಳ ಒಳ್ಳೇದಾಗ್ತಿತ್ತು. ಈಗ ಬಹಳ ಮುಂದೋಗಿದೆ. ಆದ್ರೂ ಮಧ್ಯಸ್ಥಿಕೆ ವಹಿಸಿ ಅದೇ ಜಾಗದಲ್ಲಿ ಪುನಃ ನಿರ್ಮಾಣ ಮಾಡಕ್ಕೆ ಆ ಜಾಗದ ಓನರಿಗೂ ಎಲ್ಲರಿಗೂ ಮನವೊಲಿಸಂತ ಕೆಲಸ ಸರ್ಕಾರದವರು ಮತ್ತು ಫಿಲಿಂ ಚೇಂಬರ್ ಅವರು, ಇಂಡಸ್ಟ್ರಿಯಲ್ ದೊಡ್ಡವರು ಸೇರಿ ಮಾಡಿದಾಗ ಮಾತ್ರ ಇದಕ್ಕೊಂದು ಅಂತ್ಯ ಸಿಗ್ತಿಲ್ಲ. ಇಲ್ಲಾಂದ್ರೆ ಪಾಪ ಅಭಿಮಾನಿಗಳಿಗೆ ನೋವು ಹಾಗೆ ಆಗ್ತದೆ. ಅಭಿಮಾನಿಗಳು ನಾವು ಬೇಕಾದ್ರೆ ದುಡ್ಡನ್ನ ಎಲ್ಲಾನು ಕಲೆಕ್ಟ್ ಮಾಡ್ಬಿಟ್ಟು ಅದಕ್ಕೆ ಎಷ್ಟಾಗುತ್ತೆ ಅಷ್ಟು ಕೊಡಕ್ ರೆಡಿ ಇದೀವಿ, ಮಾಲೀಕರು ಜಾಗ ಕೊಡ್ತಾ ಇಲ್ಲ ಅನ್ನೋ ಒಂದು ಆರೋಪ ಮಾಡ್ತಾರೆ. ಅದಕ್ಕೆ ಹೇಳ್ತೀನಿ, ಈಗ ನಾವು ಅದಕ್ಕೆ ಅಭಿಮಾನಿ, ನಾವು ಒಬ್ಬ ಅಭಿಮಾನಿಯಾಗಿ ನಮ್ಮ ಕೈಲಿ ಎಷ್ಟಾಗ್ತದೆ ಅಷ್ಟು ಕೊಡಕ್ ನಾವು ರೆಡಿ ಇದ್ದೇವೆ. ಆದ್ರೆ ಸರ್ಕಾರದವರು ಯಾರಾದ್ರೂ ಬಂದು ಅವ್ರ ಮಾಲೀಕರಿಗೆ ಮನವೊಲಿಸಿ ಇಂಥ ಇದನ್ನು ಮಾಡಬೇಡ್ರಿ ಅಂತ ಮನವೊಲಿಸಿದ್ರಂದ್ರೆ ಮಾಲೀಕರು ಅವ್ರಿಗೆ ಮಾತಾಡಂತಾರು ಯಾರೋ ಒಬ್ಬ ದೊಡ್ಡ ವ್ಯಕ್ತಿಗಳು ಹೋದ್ರೆ ಮಾತ್ರ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಯಾರು ಅಭಿಮಾನಿಗಳು ಇನ್ನಿತರ ಮಾತಾಡಿದ್ರೆ ಅದು ಸಮಸ್ಯೆ ಬಗೆಹರಿಯಂಗಿಲ್ಲ. ಮುಂದಿನ ದಿನದಲ್ಲಿ ಅಭಿಮಾನಿಗಳ ಕರೆ ಕೊಟ್ಟಂತ ಸಂದರ್ಭದಲ್ಲಿ ನೀವು ಯಾವ ರೀತಿ ನಾವು ಅವರ ಒಬ್ಬ ಅಭಿಮಾನಿಯಾಗಿ ಅವ್ರ ಜೊತೆಗೆ ನಿಂದ್ರಂತ ಕೆಲಸ, ನಾವು ಅಷ್ಟೇ ಅಲ್ಲ, ಸುದೀಪ್ ಅಣ್ಣನೂ ಅವ್ರ ಅಭಿಮಾನಿ ಮೊದಲಿಂದ ಇದ್ದಾರೆ, ನಾವೆಲ್ಲರೂ ಅವ್ರ ಜೊತೆ ನಿಂದ್ರಂತ ಕೆಲಸ ನಾವು ಮಾಡ್ತೇವೆ. ಥ್ಯಾಂಕ್ ಯು.